ಜಾಂಡೇವಾಲ ದೇವಿ ಮಂದಿರ್ ಟೀ ಸ್ಟಾಲ್ ಯಾರೇ ಬರಲಿ ಎಲ್ರಿಗೂ ಕೂಡ ಫ್ರೀಯಾಗಿ ಚಹಾ ಅದೇ ರೀತಿ ರಸ್ಕ್ಗಳನ್ನು ಕೊಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. सुबह सेवा शुरू होती है 6 बजे से और रात तक रेगुलर चलती रहती है. ಪ್ರತಿದಿನ ಒಂದು ಕೌಂಟರಿಂದ 1 ಲಕ್ಷಕ್ಕೂ ಹೆಚ್ಚು ಚಹಾವನ್ನು ಕೊಡಲಾಗುತ್ತೆ. ಸೊ ನಾನು ಈಗ ನಿಂತಿರುವಂಥದ್ದು ಜಾಂಡೇವಾಲ ದೇವಿ ಮಂದಿರ್ ಟೀ ಸ್ಟಾಲ್ ಮುಂದೆ. ಸೊ ಇದು ಏನು ಅಂತ ಹೇಳಿದ್ರೆ ಜಾಂಡೇವಾಲ ದೇವಿ ಮಂದಿರ ಅವರ ಕಡೆಯಿಂದ ಇಟ್ಟಿರುವಂಥ ಒಂದು ಟೀ ಸ್ಟಾಲ್. ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ದೇವಿ ಪ್ರಸಾದ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾರೇ ಬರಲಿ ಎಲ್ರಿಗೂ ಕೂಡ ಫ್ರೀಯಾಗಿ ಚಹಾ ಅದೇ ರೀತಿ ರಸ್ಕ್ಗಳನ್ನು ಕೊಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಸ್ಟಾಲ್ ಏನಿದೆ ಇಂಥದ್ದು ಸುಮಾರು 80 ಕೌಂಟರ್ ಇದೆ ಪೂರ್ತಿ ಮಹಾಕುಂಭ ಮೇಳದಲ್ಲಿ. ಒಂದು ಕೌಂಟರಿಂದ ದಿನಕ್ಕೆ 1 ಲಕ್ಷ ಚಹಾವನ್ನು ಇಲ್ಲಿ ಕೊಡಲಾಗ್ತಾ ಇದೆ ಅಂತ, ಅದು ಕೂಡ ಫ್ರೀಯಾಗಿ. ಅಂದರೆ ಇಲ್ಲಿ ಇದು ದೇವಿಯ ಪ್ರಸಾದ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಫ್ರೀಯಾಗಿ ಚಹಾ ಅದೇ ರೀತಿ ರಸ್ಕನ್ನು ಕೊಡ್ತಾರೆ. ಯಾರೇ ಬರಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಸೇವೆಯನ್ನು ನಿರಂತರವಾಗಿ ಮಾಡ್ತಾರೆ. ನೀವು ನೋಡಿರಬಹುದು ಅವರು ಬಂದ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ, ಚಹಾ ಪ್ರಸಾದವನ್ನು ತಗೊಳ್ಳಿ ಅಂತ. ಚಹಾ ತಗೊಳ್ಳಿ ಅಂತ ಹೇಳಲ್ಲ, ಚಹಾ ಪ್ರಸಾದವನ್ನು ತಗೊಳ್ಳಿ, ದೇವಿಯ ಪ್ರಸಾದ ತಗೊಳ್ಳಿ, ಎಷ್ಟು ಬೇಕೋ ತಗೊಳ್ಳಿ, ಎಷ್ಟು ಬೇಕೋ ತಿನ್ನಿ. ನಿಮಗೆ ಅಂದರೆ ನೀವು ಬಂದಂಥವ್ರು ಸಂತೃಪ್ತರಾಗಿ ಹೋಗಿ. ಇದು ದೇವಿಯ ಪ್ರಸಾದ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರನ್ನ ಕೂಡ ಬಹಳ ಅದ್ಭುತವಾಗಿ ಮಾತಾಡಿಸಿ ಅಷ್ಟೇ ಖುಷಿಯಿಂದ ನಗು ಮುಖದಿಂದ ಕಳಿಸ್ಕೊಡ್ತಾರೆ. ಜೈ ಮಾತಾ ದಿ. जो है दिल्ली से महारानी माँ झंडे वाली जी का मंदिर है, उसकी तरफ से चलाई जा रही है झंडेवाला देवी मंदिर करोल बाग में है. तो वहाँ से ये सेवा है निरंतर. सुबह सेवा शुरू होती है 6 बजे से और रात तक रेगुलर चलती रहती है. हाँ जी. और लगभग 1 लाख कप डेली चाय पिलाई जा रही है. और यहाँ पर लगभग 16 से 17 पॉइंट इस वक्त चल रहे हैं हमारे चाय के. जैसे ये पॉइंट बना हुआ है ऐसे अलग जगह पे. हाँ, पूरे महाकुंभ में जहाँ जहाँ हमारी उपलब्धता है, जहाँ तक हम आसानी से जा सकते हैं, पहुँचा सकते हैं, सर्विस दे सकते हैं अच्छे तरीके से. वो कोशिश तो यही जा रही है. बाकी महारानी की शक्ति है, वो कर रही है सब. जय माता दी. और कुछ आपने चाय प्रसाद लीजिए. ಪ್ರತಿದಿನ ಒಂದು ಕೌಂಟರಿಂದ 1 ಲಕ್ಷಕ್ಕೂ ಹೆಚ್ಚು ಚಹಾವನ್ನು ಕೊಡಲಾಗುತ್ತೆ. ಹಾಗಾಗಿ ಎಷ್ಟು ಚಹಾವನ್ನು ಕೊಡ್ತಾ ಇದ್ದಾರೆ ಅದು ಕೂಡ ಫ್ರೀಯಾಗಿ. ಅಂದರೆ ಇವರ ಪ್ರಕಾರ ಇವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ದೇವಿಯ ಪ್ರಸಾದ ಅಂತ. ಅಂದರೆ ನಾನು ಮೊದಲೇ ಹೇಳಿದ್ದೆ, ಮಹಾಕುಂಭ ಮೇಳ ಅನ್ನುವಂಥದ್ದು ಬಹಳಷ್ಟು ಬೇರೆ ಬೇರೆ ಆಧ್ಯಾತ್ಮಿಕ ವಿಸ್ಮಯಗಳಿಗೆ ಅದ್ಭುತಗಳಿಗೆ ಸಾಕ್ಷಿ ಆಗ್ತಾ ಇದೆ. ಅಂಥದ್ರಲ್ಲಿ ಇದು ಕೂಡ ಒಂದು. ಅಂದರೆ ಈ ಮಹಾಕುಂಭ ಮೇಳದಲ್ಲಿ ನಮ್ಮದು ಒಂದು ಸೇವೆ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಈ ಜಾಂಡೇವಾಲ ದೇವಿ ಮಂದಿರ್ ಇವರ ಕಡೆಯಿಂದ ಈ ಒಂದು ಟೀ ಸ್ಟಾಲನ್ನು ಹಾಕಿದ್ದಾರೆ. ಆ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಚಹಾವನ್ನು ನೀಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. लीजिए लीजिए रस प्रसाद अपने आप ले लीजिए.
जय माता दी। जय माता दी। लीजिए लीजिए, उठाइए रस प्रसाद, उठाते जाइए आप ये लीजिए, उठाइए। ಇವನ್ ನಾವು ಕೂಡ ಬಂದು ಅವರ ಜೊತೆ ಮಾತಾಡ್ಸೋಣ ಅಂತ ಹೋದ್ವಿ. ಆಗ ಅವ್ರು ಮೊದಲು ಹೇಳಿದ್ದು, ಇಲ್ಲ ನೀವು ಮೊದಲು ದೇವಿಯ ಪ್ರಸಾದವನ್ನು ತಗೊಳ್ಳಿ, ಆ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ಆಮೇಲೆ ಬೇಕಾದರೆ ನೀವು ಮಾತಾಡಿ ಅಥವಾ ಶೂಟ್ ಮಾಡಿ ಏನು ಬೇಕಾದರೂ ಮಾಡಿ, ಆದರೆ ಮೊದಲು ದೇವಿಯ ಪ್ರಸಾದವನ್ನು ತಗೊಳ್ಳಿ ಅನ್ನುವಂತಹ ಆ ಮಾತನ್ನು ಹೇಳಿದ್ರಲ್ಲ, ಅದರಲ್ಲಿ ಅರ್ಥ ಆಗುತ್ತೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಏನು ಈ ಮಹಾಕುಂಭ ಮೇಳದಲ್ಲಿ ಏನೋ ಒಂದು ನಾನು ಮಾಡಬೇಕು, ನನ್ನದು ಒಂದು ಸೇವೆ ಇರಲಿ, ನಾನು ಕೂಡ ಮಹಾದೇವನ ಕೃಪೆಗೆ ಪಾತ್ರನಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ತಮ್ಮದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಆ ಸೇವೆಗಳಲ್ಲಿ ಇದು ಒಂದು ಉದಾಹರಣೆಯಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.